ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಳುನಾಡಿನ ಸ್ಪೆಷಲ್ ರೆಸಿಪಿ ಸಾರಣದ ಅಡ್ಡೆ ಮಾಡೋಣ. ಇದಕ್ಕೆ 2 ಲೋಟ ಬೆಳ್ತಗಿ ಅಕ್ಕಿಯನ್ನು ಚೆಂದ ಮಾಡಿ ತೊಳೆದು ಮಿಕ್ಸಿಗೆ ಹಾಕಿ ರುಬ್ಬುವಂಥದ್ದು. ಸ್ವಲ್ಪ ನೆನೆಸಿಡಬೇಕಾಗುತ್ತೆ. ಒಂದು 4 to 5 hours ನೆನೆಸಿಟ್ಟು ಆಮೇಲೆ ಚೆಂದ ಮಾಡಿ ತೊಳೆದು ಅದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಬಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಿ ತರಿಯಾಗಿ ರುಬ್ಬಿ ಇದು ಒಂದು ಸಾಂಪ್ರದಾಯಿಕ ಅಡುಗೆ. ಹಿಂದಿನ ಕಾಲದವರೆಲ್ಲ ಇದನ್ನು ಮಾಡ್ತಾ ಇದ್ರು. ಒಂದು ಬೌಲಿಗೆ ತೆಗೆದಿಡುವಂಥದ್ದು. ಇನ್ನೊಂದು ಪಾತ್ರೆಗೆ 2 ಚೊಂಬುನಷ್ಟು ನೀರು ಹಾಕಬೇಕು. ನೀರು ಹಾಕಿ ಅದಕ್ಕೆ ನೀರಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಅದನ್ನು ಸ್ಟವ್ ಮೇಲಿಟ್ಟು ಚೆಂದ ಮಾಡಿ ಕುದಿಸ್ಬೇಕು. ಚೆಂದ ಮಾಡಿ ಕುದಿಸ್ಬೇಕು. ಈ ಅಡುಗೆಯನ್ನು 2 ರೀತಿ ಮಾಡ್ಬೋದು. ಒಂದು ಸಿಹಿಯಾಗಿ, ಒಂದು ಖಾರದ ರೀತಿಯಲ್ಲಿ. ಇದು ನಾವು ಮಾಡುವಂಥದ್ದು ಖಾರ. ಇದು ಆ ಬುಟ್ಟಿಗೆ ಹಾಕಿ, ಅದು ನಾವು ಕಡ್ದಿಟ್ಟಿದ್ದೇವಲ್ಲ ಅದನ್ನು ಬುಟ್ಟಿಗೆ ಹಾಕಿ ಹೀಗೆ ಕೈಯಿಂದ ಹೀಗೆ ಮಾಡಬೇಕು. ಆಗ ಅದು ಆ ಗ್ಯಾಪಲ್ಲಿ ಕೆಳಗೆ ಒಳ್ಳೆ ನೂಡಲ್ಸ್ ಥರ ಕೆಳಗೆ ಬೀಳ್ತದೆ. ನೀರು ಮಾತ್ರ ತುಂಬ ಬಿಸಿಯಾಗಿರಬೇಕು. ಹೀಗೆ ಹಾಕುವಂಥದ್ದು. ಹೀಗೆ ಹಾಕಬೇಕು. ಹೀಗೆ ಆಗ್ತದೆ ನೋಡಿ. ಇದಕ್ಕೆ ಬೇಕಾದರೆ ನೀರು ಬೇಕಾದರೆ ಸೇರಿಸ್ಬೋದು. ಬಂದ್ ಮಾಡಿ ಸಪ್ರೇಟಾಗಿ ಇಡುವಂಥದ್ದು. ನಂತರ ಒಂದು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸು ಮತ್ತು 1 ಗಡಿ ಕಾಯಿ ಹಾಕಿದ್ದೇನೆ. 1 ಗಡಿ ಕಾಯಿ ಹಾಕಿ ಮೆಣಸನ್ನು ಮಾತ್ರ ಹುರಿಲಿಕ್ಕೆ, ಬೇರೆ ಯಾವ ಐಟಮನ್ನು ಹುರಿಲಿಕ್ಕಿಲ್ಲ. ಇದು ಜೀರಿಗೆ 1/4 ಟೀ ಸ್ಪೂನ್ ಇದೆ ಅದು. ನಂತರ ಇದೊಂದು 2.5 ಟೀ ಸ್ಪೂನು ಕೊತ್ತಂಬರಿ ಬೀಜ. ನಂತರ ಅರಶಿನ, ಒಂದು ಅರ್ಧ ನೀರುಳ್ಳಿ ಅರ್ಧ ಸಾಕು. ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ, ಸ್ವಲ್ಪ ಬೆಲ್ಲ ಹಾಕಿದರೆ ಸಾಕು, ಟೇಸ್ಟಿಗೆ ಮಾತ್ರ. ಮತ್ತು ಒಂದು 8ರಿಂದ 9 ಮೆಣಸು. ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡಬೇಕು. ಬೇರೆ ಯಾವುದನ್ನು ಬಿಸಿ ಮಾಡಲಿಕ್ಕಿಲ್ಲ. ಇದನ್ನು ನೈಸಾಗಿ ಕಡಿಬೇಕು. ಹೀಗೆ ನೈಸಾಗಬೇಕು. ನೈಸಾಗಿ ಕಡಿದ ನಂತರ ಅದನ್ನು ನಾವು ಆಗ ಮಾಡಿಟ್ಟಿದ್ದೇವಲ್ಲ ಆ ಬುಟ್ಟಿಯಲ್ಲಿ ಹಾಕಿ ಅದಕ್ಕೆ ಈ ಮಸಾಲವನ್ನು ಸೇರಿಸಿ ಎಷ್ಟು ಬೇಕು ಅದು ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಬೇಕು ಅಷ್ಟು ನೀರು ಹಾಕುವಂಥದ್ದು. ಇದು ಸ್ವಲ್ಪ ನೀರಿದ್ರೇ ಒಳ್ಳೆಯದು, ಯಾಕಂದರೆ ಅದು ಇಟ್ಟಾಗ ಗಟ್ಟಿ ಆಗ್ತದೆ. ಇದು ರಾತ್ರಿ ಮಾಡಿ ಬೆಳಗ್ಗೆ ತಿನ್ನುವಂಥ ಅಡಿಗೆ ಇದು. ಬಿಸಿ ಬಿಸಿ ಸಹ ತಿನ್ನಲಿಕ್ಕೆ ರುಚಿಯಾಗಿರ್ತದೆ. ಈ ಹದಕ್ಕೆ ಮಾಡಿ ಗ್ಯಾಸನ್ನು ಬಂದ್ ಮಾಡುವಂಥದ್ದು.
ಈಗ ಸವಿಯಲು ಸಿದ್ಧವಾಗಿದೆ ಸಾರಣದ ಅಡ್ಡೆ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.